ಎಲ್ಲರಿಗೂ ನಮಸ್ಕಾರ. ನಾನು ಭೀಮಾಶಂಕರ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು SATS ನಲ್ಲಿ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಅನ್ನ ಯಾವ ರೀತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಈ ಹಿಂದಿನ ವಿಡಿಯೋದಲ್ಲಿ ನಾನು SATS ನಲ್ಲಿ ಟೆಕ್ಸ್ಟ್ ಬುಕ್ ರಿಸೀವ್ ಡೆಲಿವರಿ ಚಲನ್ ಅನ್ನ ಯಾವ ರೀತಿ ಜನರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಮೊದಲು ನೀವು ಡೆಲಿವರಿ ಚಲನ್ ಅನ್ನ ಜನರೇಟ್ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಬರುತ್ತೆ. ಇಲ್ಲಾಂದ್ರೆ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಬರೋದಿಲ್ಲ. ಹೀಗಾಗಿ ಆ ಒಂದು ವಿಡಿಯೋದ ಲಿಂಕ್ ಅನ್ನ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಮೇಲ್ಗಡೆ ಐಕಾರ್ಡ್ ಅಲ್ಲಿ ನೀಡಿರ್ತೀನಿ. ಇನ್ನೂ ಕೂಡ ನೀವು ಡೆಲಿವರಿ ಚಲನ್ ಅನ್ನ ಜನರೇಟ್ ಮಾಡಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ಕೊಂಡು ಜನರೇಟ್ ಮಾಡಿ ನಂತರ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು SATS ನಲ್ಲಿ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಅನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋವನ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ. ಜೊತೆಗೆ ಒಂದು ಲೈಕ್ ಅನ್ನು ಕೊಡಿ. ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ನಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಬಳಸಿಕೊಂಡು SATS ಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಲೆಫ್ಟ್ ಸೈಡ್ ಅಲ್ಲಿ ಮೇನ್ ಆಪ್ಷನ್ ಅಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದರಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ನಂತರ ಅದರಲ್ಲಿ ಮೊದಲನೇ ಆಪ್ಷನ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅಂತ ಇದೆ. ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೀವು ನೋಡಬಹುದು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅಂತ ಇದೆ. ಕೆಳಗಡೆ ಇಲ್ಲಿ ಅಕಾಡೆಮಿಕ್ ಇಯರ್ ಇದೆ, ಆಟೋಮೆಟಿಕ್ ಆಗಿ 2024-25 ಅಂತ ಬಂದಿದೆ. ನಂತರ ಇಲ್ಲಿ ಕ್ಲಾಸ್ ಇದೆ, ನಾವು ತರಗತಿಯನ್ನ ಆಯ್ಕೆ ಮಾಡ್ಕೋಬೇಕು. ಯಾವ ಒಂದು ತರಗತಿಗೆ ನಾವು ಟೆಕ್ಸ್ಟ್ ಬುಕ್ ಅನ್ನ ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಆ ಒಂದು ತರಗತಿಯನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಉದಾಹರಣೆಗೆ ನಾನು ಇಲ್ಲಿ 2ನೇ ತರಗತಿಯನ್ನ ಆಯ್ಕೆ ಮಾಡ್ಕೊಳ್ತೀನಿ. ನಂತರ ಇಲ್ಲಿ ಮೀಡಿಯಂ ಇದೆ, ನೀವು ಯಾವ ಒಂದು ಮಾಧ್ಯಮಕ್ಕೆ ಟೆಕ್ಸ್ಟ್ ಬುಕ್ ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರಿ ಆ ಒಂದು ಮಾಧ್ಯಮವನ್ನ ಆಯ್ಕೆ ಮಾಡ್ಕೊಳ್ಬೇಕು. ಕನ್ನಡ ಆಗಿದ್ರೆ ಕನ್ನಡವನ್ನ ತೆಗೆದುಕೊಳ್ಳಿ, ಇಂಗ್ಲಿಷ್ ಆಗಿದ್ರೆ ಇಂಗ್ಲಿಷ್ ಅನ್ನ ತೆಗೆದುಕೊಳ್ಳಿ, ಉರ್ದು ಆಗಿದ್ರೆ ಉರ್ದುವನ್ನ ತೆಗೆದುಕೊಳ್ಳಿ. ನಾನು ಇಲ್ಲಿ ಕನ್ನಡ ಮಾಧ್ಯಮವನ್ನ ತೆಗೆದುಕೊಳ್ತೀನಿ. ನಂತರ ಕೆಳಗಡೆ ಇಲ್ಲಿ ಸರ್ಚ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಮತ್ತೆ ಪೇಜ್ ಓಪನ್ ಆಗುತ್ತೆ. ಲಿಸ್ಟ್ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸ್ ಅಂತ. ಇಲ್ಲಿ 2ನೇ ತರಗತಿಗೆ ಯಾವ್ಯಾವ ಟೆಕ್ಸ್ಟ್ ಬುಕ್ ಟೈಟಲ್ಸ್ ಇದಾವೆ ಎಲ್ಲಾ ಟೈಟಲ್ ಗಳು ಕೂಡ ಇಲ್ಲಿ ಓಪನ್ ಆಗಿದೆ. ಮೊದಲನೇದಾಗಿ ಇಲ್ಲಿ ಸೀರಿಯಲ್ ನಂಬರ್ ಇದೆ, ನಂತರ ಟೆಕ್ಸ್ಟ್ ಬುಕ್ ಟೈಟಲ್ ಕೋಡ್ ಇದೆ, ನಂತರ ಟೆಕ್ಸ್ಟ್ ಬುಕ್ ನೇಮ್ ಇದೆ, ನಂತರ ಇಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅಂತ ಇದೆ. ಅಂದ್ರೆ ನಾವು ಎಷ್ಟು ಇಂಡೆಂಟ್ ಅನ್ನ ಸಲ್ಲಿಸಿದೀವಿ ಅಷ್ಟು ಇಂಡೆಂಟ್ ಇದೆ. ನಂತರ ಇಲ್ಲಿ ಟೆಕ್ಸ್ಟ್ ಬುಕ್ ರಿಸೀವ್ಡ್ ಅಂತ ಇದೆ. ಇಲ್ಲಿ ನೀವು ರಿಸೀವ್ಡ್ ಕಲಮ್ ಅಲ್ಲಿ ನೋಡಬಹುದು. ನಮ್ದು ಸರ್ಕಾರಿ ಶಾಲೆ, ಹೀಗಾಗಿ ಇಲ್ಲಿ ಫ್ರೀ ಕಲಮ್ ಅಲ್ಲಿ ನಾವು ನೋಡಬೇಕು. ಇಲ್ಲಿ ಕೆಲವೊಂದು ಕಲಮ್ ಅಲ್ಲಿ 0 ಬಂದಿದೆ. ನಂತರ ಕೆಲವೊಂದು ಕಲಮ್ ಅಲ್ಲಿ ನಾವು ಎಷ್ಟು ಇಂಡೆಂಟ್ ಅನ್ನ ಸಲ್ಲಿಸಿದ್ವಿ ಅಷ್ಟು ಬುಕ್ ನಮ್ಮ ಶಾಲೆಗೆ ರಿಸೀವ್ಡ್ ಆಗಿದೆ. ನಂತರ ಕೆಳಗಡೆ 0 ಇದೆ, ನಂತರ 0 ಇದೆ, ನಂತರ 0 ಇದೆ. ನಂತರ ಇಲ್ಲಿ ನಾವು ಎಷ್ಟು ಇಂಡೆಂಟ್ ಅನ್ನ ಸಲ್ಲಿಸಿದ್ವಿ ಅಷ್ಟು ಬುಕ್ ನಾವು ರಿಸೀವ್ಡ್ ಅನ್ನ ಮಾಡ್ಕೊಂಡಿದೀವಿ. 2ನೇ ತರಗತಿಗೆ ಕೇವಲ ಇಲ್ಲಿ ನಾವು 2 ಟೆಕ್ಸ್ಟ್ ಬುಕ್ ಟೈಟಲ್ ಅನ್ನ ಮಾತ್ರ ರಿಸೀವ್ ಮಾಡ್ಕೊಂಡಿದೀವಿ. ತಾಲೂಕಾ ಕಾರ್ಯಾಲಯದಿಂದ 2ನೇ ತರಗತಿಗೆ ಕೇವಲ 2 ಟೆಕ್ಸ್ಟ್ ಬುಕ್ ಅನ್ನ ಸಪ್ಲೈ ಮಾಡಿದ್ದಾರೆ. ಹೀಗಾಗಿ ಅವರು DC ಅನ್ನ ಜನರೇಟ್ ಮಾಡಬೇಕಾದ್ರೆ 2ನೇ ತರಗತಿಗೆ ಕೇವಲ 2 ಟೆಕ್ಸ್ಟ್ ಬುಕ್ ಅನ್ನ ಟೈಟಲ್ ಗಳನ್ನ ಹಾಕಿ DC ಅನ್ನ ಜನರೇಟ್ ಮಾಡಿರ್ತಾರೆ. ಆ DC ಜನರೇಟ್ ಮಾಡಿದ ನಂತರ ನಾವು ಡೆಲಿವರಿ ಚಲನ್ ಅನ್ನ ರಿಸೀವ್ ಮಾಡ್ಕೋಬೇಕಾದ್ರೆ ಕೇವಲ ನಾವು 2 ಟೈಟಲ್ ಅನ್ನ ರಿಸೀವ್ ಮಾಡ್ಕೊಂಡಿರ್ತೀವಿ. ಹೀಗಾಗಿ ಇಲ್ಲಿ ಕೇವಲ 2 ಟೈಟಲ್ ಗೆ ಮಾತ್ರ ಸಂಖ್ಯೆಯನ್ನ ತೋರಿಸ್ತಾ ಇದೆ. ಅದಕ್ಕಾಗಿ ನಾವಿಲ್ಲಿ ಕೇವಲ 2 ಟೆಕ್ಸ್ಟ್ ಬುಕ್ ಟೈಟಲ್ ಗಳನ್ನ ಮಾತ್ರ ನಾವು ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಬರುತ್ತೆ. ಇಲ್ಲಿ ಯಾವ ಟೆಕ್ಸ್ಟ್ ಬುಕ್ ಅನ್ನ ನಾವು ರಿಸೀವ್ ಮಾಡ್ಕೊಂಡಿದ್ರಿ ಆ ಟೆಕ್ಸ್ಟ್ ಬುಕ್ ಅನ್ನ ಮಾತ್ರ ನಾವಿಲ್ಲಿ ಓಕೆ ಕೊಡಬೇಕು. ನಾನು ಇಲ್ಲಿ ಕೊನೆಯದಾಗಿ ಸೆಲೆಕ್ಟ್ ಆಲ್ ಅಂತ ಇದೆಯಲ್ಲ, ಸೆಲೆಕ್ಟ್ ಆಲ್ ಅಂತ ಕೊಡಬಾರದು. ಯಾಕಂದ್ರೆ ಎಲ್ಲಾ ಟೆಕ್ಸ್ಟ್ ಬುಕ್ ರಿಸೀವ್ಡ್ ಆಗಿಲ್ಲ. ಯಾವ ಟೆಕ್ಸ್ಟ್ ಬುಕ್ ರಿಸೀವ್ಡ್ ಆಗಿದೆ ಅಲ್ಲಿ ಮಾತ್ರ ನಾನು ಕ್ಲಿಕ್ ಮಾಡ್ತೀನಿ. ಚೆಕ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ಸರ್ಚ್ ಅನ್ನ ಕೊಡಬೇಕು. ಸರ್ಚ್ ಅನ್ನ ಕೊಟ್ಟಾಗ ಈಗ ನೋಡಿ ಕೇವಲ 2 ಟೆಕ್ಸ್ಟ್ ಬುಕ್ ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ನಾವು ಕೊನೆಯದಾಗಿ ಸೆಲೆಕ್ಟ್ ಆಲ್ ಅಂತ ಇದೆ, ಇಲ್ಲಿ ಸೆಲೆಕ್ಟ್ ಆಲ್ ಅನ್ನು ಕೊಡಿ. ಆಲ್ ಅನ್ನ ಕೊಟ್ಟಾಗ 2 ಟೈಟಲ್ ಕೂಡ ಇಲ್ಲಿ ಸೆಲೆಕ್ಷನ್ ಆಯಿತು. ನಂತರ ಕೆಳಗಡೆ ಇಲ್ಲಿ 2ನೇ ತರಗತಿ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ನೀವು ಸೀರಿಯಲ್ ನಂಬರ್ ಇದೆ, SATS ID ಇದೆ, ನಂತರ ಸ್ಟೂಡೆಂಟ್ ನೇಮ್ ಇದೆ, ನಂತರ ಎಲಿಜಿಬಿಲಿಟಿ ಇದೆ, ನಂತರ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಇದೆ. ಸೆಲೆಕ್ಟ್ ಆಲ್ ಈ ಒಂದು ಚೆಕ್ ಬಾಕ್ಸ್ ಅಲ್ಲಿ ಕ್ಲಿಕ್ ಅನ್ನು ಮಾಡಿ. ಕ್ಲಿಕ್ ಅನ್ನು ಮಾಡಿದಾಗ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಸೆಲೆಕ್ಟ್ ಆಗ್ತವೆ. ನಂತರ ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಇದೆ. ಈ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಆರ್ ಯು ಶೋರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಓಕೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿ. ಕ್ಲಿಕ್ ಅನ್ನ ಮಾಡಿದಾಗ ಡಿಸ್ಟ್ರಿಬ್ಯೂಟೆಡ್ ಕ್ವಾಂಟಿಟಿ ಈಸ್ ಮೋರ್ ದೆನ್ ಅವೈಲೇಬಲ್ ಕ್ವಾಂಟಿಟಿ ಅಂತ ಇದೆ. ಇಲ್ಲಿ ಪಾಪ್ಅಪ್ ಮೆಸೇಜ್ ಏನ್ ಬಂತು ಅಂದ್ರೆ ನಾನು ಇಂಡೆಂಟ್ ಕೇವಲ 31 ವಿದ್ಯಾರ್ಥಿಗಳಿಗೆ ಇಂಡೆಂಟ್ ಅನ್ನ ಸಲ್ಲಿಸಿದ್ದೆ. ಆದ್ರೆ ಇಲ್ಲಿ ದಾಖಲಾತಿ 32 ಇದೆ. ಅಂದ್ರೆ 31 ಬುಕ್ ನಮ್ಮ ಹತ್ರ ರಿಸೀವ್ ಆದಾಗ 32 ವಿದ್ಯಾರ್ಥಿಗಳಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಬರಲ್ಲ. ಹೀಗಾಗಿ ಕೇವಲ ಇಲ್ಲಿ ನಾವು 31 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಬೇಕು. ಅಂದ್ರೆ ನಿಮ್ಮ ಶಾಲೆಯಲ್ಲಿ ಈ ವರ್ಷ ಯಾವ ವಿದ್ಯಾರ್ಥಿ ದಾಖಲಾಗಿರುತ್ತೋ ಆ ವಿದ್ಯಾರ್ಥಿಯನ್ನು ಹೊರತುಪಡಿಸಿ ನೀವು ಎಲ್ಲಾ ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡಬಹುದು. ಈಗ ನಾನು ಒಂದು ವಿದ್ಯಾರ್ಥಿಯನ್ನ ಅನ್ಸೆಲೆಕ್ಟ್ ಮಾಡ್ತೀನಿ.
ಕೆಳಗಡೆ ಇಲ್ಲಿ ಸಬ್ಮಿಟ್ ಅನ್ನ ಕೊಡ್ತೀನಿ. ಸಬ್ಮಿಟ್ ಅನ್ನ ಕೊಟ್ಟಾಗ ಆರ್ ಯು ಶೂರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಇನ್ನೊಂದು ತರಗತಿ ಉದಾಹರಣೆಯನ್ನು ತೋರಿಸ್ತೀನಿ. ನಾನು ಇಲ್ಲಿ ತರಗತಿ 3ನೇ ತರಗತಿನ ತೆಗೆದುಕೊಳ್ತೀನಿ. ಮೀಡಿಯಂ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ನಂತರ ಇಲ್ಲಿ ಸರ್ಚ್ ಅನ್ನ ಕೊಡ್ತೀನಿ. ಸರ್ಚ್ ಅನ್ನ ಕೊಟ್ಟಾಗ ಈ 3ನೇ ತರಗತಿಯಲ್ಲಿರುವಂತ ಎಲ್ಲಾ ಟೈಟಲ್ಗಳು ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ಯಾವ ಟೆಕ್ಸ್ಟ್ ಬುಕ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದೀರಿ ಅಂತ ಇಲ್ಲಿ ಕ್ಲಿಯರ್ ಆಗಿ ನೋಡ್ಕೋಬೇಕು. ಆಗ ಇಲ್ಲಿ ಕೇವಲ ಡೈರಿ ಮಾತ್ರ ರಿಸೀವ್ಡ್ ಆಗಿಲ್ಲ, ಉಳಿದಂತ ಎಲ್ಲಾ ಟೈಟಲ್ಗಳು ಶಾಲೆಗೆ ರಿಸೀವ್ಡ್ ಆಗಿದೆ. ಅಂದ್ರೆ ಎಲ್ಲಾ ಪುಸ್ತಕಗಳನ್ನ ನಾವು ಪಡೆದುಕೊಂಡಿದ್ದೀವಿ, ಕೇವಲ ಡೈರಿ ಮಾತ್ರ ಶಾಲೆಗೆ ಬಂದಿಲ್ಲ. ಹೀಗಾಗಿ ಈ ಡೈರಿಯನ್ನ ಹೊರತುಪಡಿಸಿ ಎಲ್ಲಾ ಟೈಟಲ್ ಗಳನ್ನ ನಾವು ಸೆಲೆಕ್ಷನ್ ಮಾಡಬೇಕು. ಈ ಡೈರಿಯನ್ನ ಅನ್ಟಿಕ್ ಮಾಡಿ ಎಲ್ಲವನ್ನ ಸೆಲೆಕ್ಷನ್ ಮಾಡಿ ಇಲ್ಲಿ ಸರ್ಚ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ ಆ ಡೈರಿ ಹೊರತುಪಡಿಸಿ ಉಳಿದಂತ ಎಲ್ಲಾ ಟೈಟಲ್ಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಮತ್ತೆ ಸೆಲೆಕ್ಟ್ ಆಲ್ ಅನ್ನ ಕೊಡಬೇಕು. ಆಲ್ ಅನ್ನ ಕೊಟ್ಟಾಗ ನಾವು ಇಂಡೆಂಟ್ ಕೊಟ್ಟಿರೋದು 34, ನಾವು ರಿಸೀವ್ಡ್ ಮಾಡ್ಕೊಂಡಿರೋದು ಕೂಡ 34. ಈಗ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನೋಡೋಣ. ಇಲ್ಲಿ 33 ಇದೆ. ಓಕೆ, ನಮ್ಮ ಹತ್ರ 34 ಪಠ್ಯ ಪುಸ್ತಕಗಳಿದಾವೆ. ಇಲ್ಲಿ 33 ವಿದ್ಯಾರ್ಥಿಗಳಿದಾವೆ. ಎಲ್ಲಾ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನಾವು ಟೆಕ್ಸ್ಟ್ ಬುಕ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಇಲ್ಲಿ ನಾನು ಸೆಲೆಕ್ಟ್ ಆಲ್ ಅನ್ನ ಕೊಡ್ತೀನಿ. ಕೊಟ್ಟು ಕೆಳಗಡೆ ಇಲ್ಲಿ ಸಬ್ಮಿಟ್ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಕ್ಲಿಕ್ ಅನ್ನ ಮಾಡಿದಾಗ ಆರ್ ಯು ಶೂರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿ. ಕ್ಲಿಕ್ ಅನ್ನು ಮಾಡಿದಾಗ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಶಾಲೆಯಲ್ಲಿ ಎಷ್ಟು ತರಗತಿಗಳಿದವೋ ಅಷ್ಟು ತರಗತಿಗಳ ವಿದ್ಯಾರ್ಥಿಗಳಿಗೆ ನೀವು SATS ನಲ್ಲಿ ಟೆಕ್ಸ್ಟ್ ಬುಕ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.